ಓಂ ಶುಕ್ಲಾಂಬರಧರನ್ ವಿಷ್ಣುಂ ಶುಜವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಜ್ಞಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಅಶ್ವಮಂದಿರ ವೀಕ್ಷಕರಿಗೆ ನಮಸ್ತೆ. ನೋಡಿ, ಈ ದಿನ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ. ಯಾಕಂದರೆ ಸಂಕಷ್ಟಹರ ಚತುರ್ಥಿ ಇರುವಂತಹ ದಿನ. ಈ ದಿನ ಸಂಕಷ್ಟಹರ ಚತುರ್ಥಿಯ ಒಂದು ಪೂಜೆಯ ಫಲ ಯಾವ ರೀತಿ ಇರುತ್ತೆ, ಯಾವ ರೀತಿ ಇದನ್ನು ಆಚರಣೆ ಮಾಡುವಂಥದ್ದು ತಿಳಿಸ್ಕೊಡ್ತೇನೆ. ನೋಡಿ, ಪ್ರತಿ ಮಾಸದಲ್ಲೂ ಕೂಡ ನಾವು 2 ಚತುರ್ಥಿಗಳನ್ನು ನೋಡ್ತೀವಿ. ಅಮಾವಾಸ್ಯೆಯ ನಂತರ ಬರುವಂತಹ ಚತುರ್ಥಿ, ಹಾಗೆ ಪೌರ್ಣಮಿಯ ನಂತರ ಬರುವಂತಹ ಚತುರ್ಥಿ. ನೋಡಿ, ಈ ದಿನ ಪೌರ್ಣಮಿಯ ನಂತರ ಕೃಷ್ಣ ಪಕ್ಷ ಇರುತ್ತೆ. ಕೃಷ್ಣ ಪಕ್ಷದ ಚತುರ್ಥಿ ಸಂಕಷ್ಟಹರ ಚತುರ್ಥಿ ಅಂತೀವಿ. ಇನ್ನು ಅಮಾವಾಸ್ಯೆಯ ನಂತರ ಬರುವಂತಹ ಚತುರ್ಥಿ ಶುಕ್ಲ ಪಕ್ಷದ ಚತುರ್ಥಿ. ಇದನ್ನು ನಾವು ವಿನಾಯಕ ಚತುರ್ಥಿ ಅಂತ ನಾವು ಕರಿತೀವಿ. ಒಂದು ಮಾಸದಲ್ಲಿ 2 ರೀತಿಯ ಚತುರ್ಥಿಗಳನ್ನು ನಾವು ಆಚರಣೆ ಮಾಡಬೇಕಾಗುತ್ತೆ. ನೋಡಿ, ನಾವು ಹೇಳಿದ್ವಿ ಸಂಕಷ್ಟಹರ ಚತುರ್ಥಿ ಅಂತ. ಆ ಹೆಸರಲ್ಲೇ ಇದೆ ಒಂದು ಸಂಕಷ್ಟಹರ ಅಂತ ಅಂದಾಗ ಮಾನವನ ಸಕಲ ವಿಧವಾದ ಕಷ್ಟಗಳಿಂದ ಮುಕ್ತಿ ಕೊಡುವಂಥವನೇ ಒಂದು ವಿಘ್ನ ವಿನಾಶಕ ಮಹಾಗಣಪತಿ ಅಂತ ಕರಿತೀವಿ ನಾವು. ಯಾವುದೇ ರೀತಿಯ ವಿಘ್ನಗಳಿಂದ ಪಾರಾಗಲು, ಯಾಕಂದರೆ ಈಗ ಮಾನವ ಅಂತ ಬಂದಾಗ ಮನುಷ್ಯನಿಗೆ ನಾನಾ ವಿಧವಾದ ಸಂಕಷ್ಟಗಳನ್ನು ನಾವು ಎದುರಿಸಲೇಬೇಕಾಗ್ತಾ ಇರುತ್ತೆ ದಿನನಿತ್ಯವೂ ಕೂಡ. ಹಾಗಾಗಿ ಶುಭ ದಿನ ಈ ದಿನ ಬಂದಿರುವಂಥದ್ದು ಸೋಮವಾರ ತುಂಬ ವಿಶೇಷವಾಗಿರುತ್ತೆ. ಚತುರ್ಥಿಯ ದಿನ ಸಂಕಷ್ಟಹರ ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ತುಂಬ ವಿಶೇಷವಾದ ಫಲ ಸಿಗುವಂಥದ್ದು. ಯಾಕಂದರೆ ನೋಡಿ, ಸಾಮಾನ್ಯವಾಗಿ ನಿಮ್ಮ ಸುತ್ತಮುತ್ತಲು ಗಣಪತಿ ದೇವಸ್ಥಾನಗಳನ್ನು ನೋಡ್ತಾ ಇರ್ತೇವೆ. ಅಲ್ಲಿ ಹೋಗಿ ನಿಮಗೆ ಏನಕ್ಕೆ ಇವತ್ತಿಗೆ ತಿಳ್ಕೋಬೇಕು, ಅರ್ಥವಿಲ್ಲದ ಪೂಜೆ ವ್ಯರ್ಥ ಅಂತ ಗುರುಗಳು ಹೇಳಿದ್ರು. ಏನೋ ಒಂದು ಸಂಕಷ್ಟಹರ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ನಾವು ಹೋಗಿ ಎಲ್ಲೋ ಒಂದು ಹತ್ರ ಪೂಜೆ ಮಾಡಿಸ್ತೀವಿ ಅಂತಲ್ಲ. ಯಾಕೆ ಮಾಡಿಸ್ಬೇಕು? ಯಾರಿಗೆ ದುಃಖ ಇರುತ್ತೆ, ಯಾರು ಸಂಕಷ್ಟದಲ್ಲಿರ್ತೀರಾ, ಮಾನಸಿಕವಾಗಿ ಯಾರು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಾ, ಎಲ್ಲ ಇರುತ್ತೆ. ಮಾನಸಿಕವಾಗಿ ಕಷ್ಟ ಆಗಿರುತ್ತೆ, ಅಥವಾ ಯಾವುದೋ ಒಂದು ಉದ್ಯೋಗದಲ್ಲಿ ಕಷ್ಟ, ವ್ಯಾಪಾರದಲ್ಲಿ ನಷ್ಟ, ಇದನ್ನೆಲ್ಲ ಅನುಭವಿಸ್ತಾ ಇದ್ದರೆ ಈ ಸಂಕಷ್ಟಹರ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳುವುದರಿಂದ, ಓಂ ಗಂಗಣಪತಯೇ ನಮಃ ಎನ್ನುವ ಮಂತ್ರವನ್ನು ನಾವು ಉಚ್ಚಾರಣೆ ಮಾಡೋದ್ರಿಂದ ಕೂಡ ನಮಗೆ ಆ ಗಣಪತಿಯ ಅನುಗ್ರಹದಿಂದ ನಮ್ಮಲ್ಲಿರುವ ಎಲ್ಲ ಕಷ್ಟಗಳಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬೋದು ಅಂತ ಹೇಳುತ್ತೆ ಶಾಸ್ತ್ರ. ಇನ್ನು ವಿನಾಯಕ ಚತುರ್ಥಿ ನಾವು ಹೇಳಿದ್ವಿ ಯಾವಾಗಲೇ. ವಿನಾಯಕ ಚತುರ್ಥಿಯ ದಿನ ಅಮಾವಾಸ್ಯೆ ನಂತರ ಬರುವಂತಹ ಒಂದು ವಿನಾಯಕ ಚತುರ್ಥಿಯ ನಾವು ಪೂಜೆ ಮಾಡಿದಾಗ ನೋಡಿ, ಸಾಮಾನ್ಯವಾಗಿ ವಿದ್ಯಾಗಣಪತಿ ಅಂತ ಹೇಳ್ತೀವಿ, ಬುದ್ಧಿ ಗಣಪತಿ ಅಂತ ಹೇಳ್ತೀವಿ. ಯಾರೆಲ್ಲ ಮಕ್ಕಳಲ್ಲಿ ವಿದ್ಯೆ ಆಸಕ್ತಿ ಕುಂಠಿತ ಆಗ್ತಾ ಇರುತ್ತೆ, ವಿನಾಯಕನನ್ನು ಪೂಜೆ ಮಾಡಬೇಕು ನೀವು. ಆ ದಿನ ಭಗವಂತನಿಗೆ ಗರಿಕೆ ಸಮರ್ಪಣೆ ಮಾಡುವಂಥದ್ದು, ಭಗವಂತನಿಗೆ ವಿಶೇಷವಾಗಿರುವಂತಹ ಒಂದು ಏನು ಲಡ್ಡು ಅಂತ ಹೇಳ್ತೀವಿ, ಲಡ್ಡನ್ನು ಅಂದರೆ ಒಂದು ಭಗವಂತನ ಸಿಹಿ ತಿನಿಸುಗಳನ್ನು ನಾವು ಒಂದು ಮೋದಕಗಳನ್ನು ಭಗವಂತನ ಸಮರ್ಪಣೆ ಮಾಡುವುದರಿಂದ, ಕಡಲೆಕಾಳು ನೆನೆಸಿದ ಕಡಲೆಕಾಳನ್ನು ಪ್ರಸಾದವಾಗಿ ಭಗವಂತನ ಸ್ವೀಕಾರ ಮಾಡುವುದರಿಂದ ಅನೇಕ ಫಲಗಳು ಸಿಗುವಂಥದ್ದು. ಹಾಗಾಗಿ ಈ ದಿನ ಶುಭ ಸೋಮವಾರ ಸಂಕಷ್ಟಹರ ಚತುರ್ಥಿ ಇರುತ್ತೆ. ಈ ದಿನ ಈ ಕೆಲಸವನ್ನು ಮಾಡಿಕೊಳ್ಳಿ. ಸಾಯಂಕಾಲದಲ್ಲಿ ನೀವು ಕಡಲೆಕಾಳನ್ನು ನೆನೆಸಿ ನೋಡಿ, ಈಗ ಈ ಒಂದು ಸಮಯದಲ್ಲಿ ಕಡಲೆಕಾಳನ್ನು ನೆನೆಸಿಕೊಂಡಾಗ ಸಾಯಂಕಾಲಕ್ಕೆ ನಿಮಗೆ ಅದು ಪ್ರಸಾದವಾಗುತ್ತೆ. ಆ ಪ್ರಸಾದವನ್ನು ನೀವು ವಿತರಣೆ ಮಾಡುವುದರಿಂದ, ಭಕ್ತಾದಿಗಳಿಗೆ ಹಂಚುವುದರಿಂದ ಕೂಡ ನಿಮ್ಮ ಎಲ್ಲ ಸಂಕಟಗಳಿಂದ ನೀವು ದೂರ ಮಾಡಿಕೊಳ್ಬೋದು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.